ಅವನು ಜಯವಂತಾನು ಅವನಿಗೆ ಜೀವನ ಸೋತೋದವ್ರಿಗೆ ಏನ್ ಕೊಡ್ತೀನಿ ಅಂತಾನೆ, ನಿನ್ಗೆ ತೆಂಗಿನಕಾಯಿ ಚಿಪ್ಪು ಇಲ್ಲ ಮನೆ ಅಂತಾನೆ. ಆದ್ರಿಂದ ನಾವೇನ್ ಮಾಡ್ಬೇಕು, ಜಯನೇ ಸಾಧಿಸ್ಬೇಕು. ಈಗ ರನ್ನಿಂಗ್ ರೇಸ್ ಅಲ್ಲಿ 10 ಜನ ಬಿಡ್ತಾರಂದ್ರೆ ಯಾರಾದ್ರೂ ಒಬ್ಬ ಫಾಸ್ಟ್ ಆಗಿ ಓಡಿ ಯಾರು ಗೆಲ್ತಾನೋ ಅವನಿಗೆ ಬಹುಮಾನ ಕೊಡ್ತಾರೆ. ಹಾಗೆ ಈಗ ನಾವು ಆತ್ಮಿಕದಲ್ಲೂ ಕೂಡ ಈಗ ರನ್ನಿಂಗ್ ರೇಸ್ ಬಿಟ್ಬಿಟ್ಟು ನಮ್ಗೆ ಯಾವಾಗ ರಕ್ಷಣೆ ಬಂದ್ಬಿಟ್ಟಿದೀವೋ ಅವತ್ತೇ ನಮ್ದು ರನ್ನಿಂಗ್ ರೇಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾವತ್ತೇ ಶಾಸ್ತ್ರ ನಮ್ಗಿರ್ತೀವೋ ಅವತ್ತೇ ನಮ್ದು ಆತ್ಮಿಕ ರನ್ನಿಂಗ್ ರೇಸ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇದು ಹೆಂಗೆ ಎಂಡ್ ಮಾಡ್ಬೇಕಂದ್ರೆ ನಾವು ಜಯವನ್ನ ಸಾಧಿಸಿ ಎಂಡ್ ಮಾಡ್ಬೇಕು. ಅಲ್ಲಲ್ವಿಯ ಪೌಲನು ಕೂಡ ಅವನು ಕೂಡ ಆತ್ಮಿಕವಾಗಿ ಸೇವೆ ಮಾಡ್ತಾನೆ. ಅವನು ಎಷ್ಟು ಸೇವೆ ಮಾಡ್ತಾನೆ ಅಂದ್ರೆ ಯೇಸುವಿನ 12 ಜನ ಶಿಷ್ಯರನ್ನ ಹಿಂದಾಕ್ಬಿಡ್ತಾನೆ. ಅಲ್ಲಲ್ವಿಯ ಅದ ಹೆಂಗಿಂದ ಆಗ್ತಾನೆ ಅಂದ್ರೆ ಅವನು ಬೈಬಲ್ ಅಲ್ಲಿ ನಾವು ನೋಡಿದ್ರೆ ಯೇಸುವಿನ ಶಿಷ್ಯರೇ ಅಧಿಕಾರ ದೇವರ ವಾಕ್ಯವನ್ನ ಬರೆಯಲ್ಲ. ಆದ್ರೆ ಪೌಲ ಸುಮಾರು 13 ಪುಸ್ತಕಗಳನ್ನ ಬರೀತಾನೆ. ಆದ್ರಿಂದ ಉಳಿದಂತ 12 ಜನ ಯೇಸುವಿನ ಶಿಷ್ಯರನ್ನೇ ಹಿಂದಾಕಿ ಪೌಲ ಹೊಸ ಶಿಷ್ಯನಾಗಿ ಬಂದ್ರು ಕೂಡ ಅವನ ಅಪೊಸ್ತಲನಾಗಿ ಉಳಿದಂತ 12 ಯೇಸುವಿನ ಶಿಷ್ಯರಿಗಿಂತ ಹೆಚ್ಚಿನ ಸೇವೆಯನ್ನ ಮಾಡಿದವನೇ ಬೈಬಲ್ ಅಲ್ಲಿ ಪೌಲ. ಆದ್ರಿಂದ ನಮಗೆ ಒಂದು ಗುರಿ ಇರಬೇಕು. ಗುರಿ ಇದ್ರೆ ಆ ಗುರಿ ಇಟ್ಕೊಂಡು ಆ ಗುರಿ ಕಡೆ ಓಡೋದಕ್ಕೆ ಪ್ರತಿದಿನ ನಾವು ಪ್ರಯಾಸ ಪಡುವವರಾಗಿರ್ಬೇಕು. ಆಗ ನಾವು ಆ ಗುರಿನ ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ರೆ ಮುಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವರ ಗುರಿ ನಾವು ನಮ್ಮ ಊರುಗಳಲ್ಲೇ ಸೇವೆ ಮಾಡ್ಕೊಂಡೇ ಇದ್ಬಿಡೋಣ, ಬೇರೆ ಊರು ಹೋದೇ ಬಿಡ ಅನ್ನೋ ಗುರಿ ಇಟ್ಕೊಂಡು. ಇನ್ನೂ ಕೆಲವರು ನಮ್ಮ ಕರ್ನಾಟಕದಲ್ಲಿ ಇರೋಣ ಸಾಕು ಅಷ್ಟೇ ಸೇವೆ ಮಾಡ್ಕೊಂಡು ಇದ್ಬಿಡೋಣ ಅಂತ ಅಷ್ಟೇ ಸಾಕು. ಇನ್ನು ಕೆಲವರು ದೇಶದಲ್ಲಿರೋಣ, ದೇಶದಲ್ಲಿ ಅಷ್ಟೇ ಸೇವೆ ಮಾಡ್ಕೊಂಡು ಇದ್ಬಿಡೋಣ ಅಂತ. ಆದ್ರೆ ದೇವರು ಆದ ಯೇಸು ಕ್ರಿಸ್ತ ನಮ್ಮನ್ನ ಕರೆದಿರೋದು ಬರೀ ಒಂದೂರಲ್ಲಿ, ಒಂದೇ ದೇಶದಲ್ಲಿ, ಒಂದೇ ರಾಜ್ಯದಲ್ಲಿ, ಒಂದೇ ಜಿಲ್ಲೆಯಲ್ಲಿ ಇರೋದಕ್ಕಲ್ಲ, ಇಡೀ ಪ್ರಪಂಚನೇ ನಮಗೆ ಗುರಿ ಹಾಕೊಂಡಿದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳೋದು, ಈ ಲೋಕದ ಕಟ್ಟ ಕಡೆವರೆಗೂ ನಂಬುವಂತ ಜನರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ತೀವಿ ಎಂಬಾಗಿ ದೇವರು ಆಜ್ಞೆಯನ್ನ ಕೊಟ್ಬಿಡ್ತಾನೆ. ಅಲ್ಲಲ್ವಿಯ ಆದ್ರಿಂದ ನಮ್ಮ ಗುರಿ ಚಿಕ್ಕದಾಗಿ ಇಟ್ಕೊಂಡ್ರೆ ಚಿಕ್ಕದೇ ಆಶೀರ್ವಾದನೇ ದೇವ್ರು ಕೊಟ್ಬಿಡ್ತಾನೆ. ಅದನ್ನೇ ಇಟ್ಕೊಂಡು ನಾವು ಕುತ್ಕೋಬೇಕಾಗುತ್ತೆ. ಅಲ್ಲಲ್ವಿಯ ದೊಡ್ಡ ಗುರಿ ಇಟ್ಕೊಂಡು ನಾವು ದೊಡ್ಡದಾಗಿ ಯೋಚಿಸುತ್ತಾ ದೊಡ್ಡ ಗುರಿನ ಮುಟ್ಟುವುದಕ್ಕಾಗಿ ನಾವು ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಆಗ ನಮ್ಮ ಗುರಿ ದೊಡ್ಡದಾಗಿದ್ರೆ ನಮ್ಮ ಯೋಚನೆ ಕೂಡ ಅಷ್ಟೇ ದೊಡ್ಡದಾಗಿ ಮಾಡ್ಕೊಂಡು ಆ ಗುರಿನ ಸಾಧಿಸುವುದಕ್ಕೆ ಏನ್ ಮಾಡ್ಬೇಕು ನಾವು ಅದನ್ನ ಪ್ರತಿದಿನ ಮಾಡುವವರಾಗಿರ್ಬೇಕು. ಅಲ್ಲಲ್ವಿಯ ಈಗ ಸ್ಕೂಲ್ ಹೋಗುವಂತ ಮಕ್ಳು ಏನ್ ಮಾಡ್ತಾರೆ, ಪ್ರತಿದಿನ ಓದ್ತಾ ಇದ್ರೆ ಎಕ್ಸಾಮ್ ದಿನ ಬಂದ್ರೆ ಅವ್ರು ಟೆನ್ಷನ್ ಇಲ್ಲದೆ ಆರಾಮಾಗಿರ್ತಾರೆ. ಯಾಕಂದ್ರೆ ನಾನೆಲ್ಲ ಓದಿದ್ದೀನಿ, ಎಲ್ಲ ಬರ್ದಿದ್ದೀನಿ, ನಂಗೆಲ್ಲ ಪ್ರಶ್ನೆ ಉತ್ತರ ಗೊತ್ತೆ ಅಂತ ಹೇಳಿ ಆರಾಮಾಗಿ ಕೂತ್ಕೊಬೋದು. ಕೆಲವರು ಯಾವ ಟೈಮಲ್ಲಿ ಓದ್ತಾರೆ ಅಂದ್ರೆ ನಾಳೆ ಎಕ್ಸಾಮ್ ಅಂದ್ರೆ ಅದಕ್ಕೆ ಹಿಂದಿನ ದಿನನೇ ಅಯ್ಯೋ ಎಲ್ಲ ಬುಕ್ಕು ಪೇಪರ್ ತೆಗೆದು ಓದ್ತಾ ಇರ್ತಾರೆ. ಅವಾಗ ತಲೆಯಲ್ಲಿ ಅದು ಕೂತ್ಕೊಳೋದೇ ಇಲ್ಲ ಜಾಸ್ತಿ ಓದ್ಬಿಟ್ರೆ. ಯಾಕಂದ್ರೆ ಒಂದೇ ದಿನಕ್ಕೆ ಜಾಸ್ತಿ ಓದ್ಬಿಟ್ರೆ ಅದಷ್ಟು ಸ್ಟೋರೇಜ್ ಕೆಪಾಸಿಟಿ ನಮ್ಮ ಮೈಂಡಿಗೆ ಇರೋದಿಲ್ಲ. ಆದ ಕಾರಣ ಪ್ರತಿದಿನ ಓದೋದ್ರಿಂದ ಬರೆಯೋದ್ರಿಂದ ನಮ್ಗೇನಾಗುತ್ತೆ, ಸ್ವಲ್ಪ ಸ್ಟೋರೇಜ್ ಆಗಿ ನಮ್ಮ ತಲೆಯಲ್ಲಿ ಅದು ಬಿಡುವಂಥದ್ದಾಗಿದೆ. ಅವಾಗ ಎಕ್ಸಾಮ್ ದಿನ ಬಂದಾಗ ಎಕ್ಸಾಮ್ ಅಲ್ಲಿ ನಾವು ಬಂದು ಪಾಸ್ ಆಗ್ಬೋದು. ಅಲ್ಲಲ್ವಿಯ ಅದೇ ರೀತಿ ಆತ್ಮಿಕತೆಯಲ್ಲೂ ಕೂಡ ನಾವು ಪ್ರತಿದಿನ ಕೂಡ ಒಂದೊಂದು ವಾಕ್ಯಗಳನ್ನ ಧ್ಯಾನ ಮಾಡ್ಬೇಕು. ಅಲ್ಲಲ್ವಿಯ ಆ ವಾಕ್ಯಗಳನ್ನ ಓದುವವರಾಗಿರ್ಬೇಕು. ಒಂದೊಂದೇ ವಾಕ್ಯ ಒಂದೊಂದು ದಿನ ಓದ್ಕೊಂಡ್ರು ಸಾಕು. ನಾವು ಮುಂದೆ ಎಷ್ಟೇ ಹೋರಾಟಗಳು, ಎಷ್ಟೇ ಶೋಧನೆಗಳು ಬಂದ್ರು ಈ ವಾಕ್ಯದ ಬಲದಿಂದ ಅದನ್ನ ಜಯಿಸಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಎಷ್ಟೇ ಶೋಧನೆ ಅಲ್ಲ, ಶೋಧನೆ ಬಂದ್ರು ಸಾಕು ಅದ್ರಲ್ಲಿ ಫೇಲ್ ಆಗಿ ಬಿದ್ದಿರ್ತೀವಿ ನಾವು. ಸಾಮಾನ್ಯ ಮತ್ತೆ ದೇವರೇ ಬರ್ಬೇಕು. ಅವಾಗ ದೇವ್ರ ಬಂದು ಎಬ್ಬಿಸಿದ್ರೆ ನಿಂತ್ಕೊಳಕ್ ಸಾಧ್ಯ ಆಗುತ್ತೆ. ಅಲ್ಲಲ್ವಿಯ ಆದ್ರಿಂದ ಪ್ರತಿದಿನ ಏನ್ ಮಾಡ್ಬೇಕು, ದೇವ್ರ ವಾಕ್ಯನ ಧ್ಯಾನಿಸ್ಬೇಕು. ಪ್ರತಿದಿನ ಒಂದಾದ್ರೂ ಒಂದು ವಾಕ್ಯ ನಾವು ಓದಿ ಆ ವಾಕ್ಯ ಒಂದು ಪ್ರಕಾರವಾಗಿ ನಾವು ಕೈಕೊಂಡು ನಡಿಬೇಕು. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಬಾಯಲ್ಲಿ ಹೇಳೋದು ಎಲ್ಲರೂ ಹೇಳ್ಬಿಡ್ತಾರೆ. ಅಲ್ಲಲ್ವಿಯ ಕ್ರಿಯೆಯಲ್ಲಿ ತೋರಿಸಿ ಅಲ್ಲಲ್ವಿಯ ಯಾಕೆಂದ್ರೆ ಕ್ರಿಯೆ ಹೇಳದಿರುವಂತ ನಂಬಿಕೆ ಅದು ಸತ್ತದಾಗಿದೆ ಎಂಬುದಾಗಿ ಹೇಳುತ್ತೆ. ಕ್ರಿಯೆಯಲ್ಲಿ ಹೇಗೆ ನಾವು ಯೇಸುನ ಪ್ರೀತಿಸ್ತಿದೀವಿ ಅಂತ ತೋರಿಸ್ತೀವಿ ಅಂತ ಹೇಳಿದ್ರೆ ಯೇಸುನೇ ಹೇಳ್ಬಿಡ್ತಾನೆ, ನೀನು ನನ್ನನ್ನು ಪ್ರೀತಿಸುವುದಾದ್ರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡಿ ಅಂತ ಹೇಳ್ತಾನೆ. ಅಲ್ಲಲ್ವಿಯ ಆದ್ರಿಂದ ದೇವರ ವಾಕ್ಯ